ಯುಗದ ಸಮಾಪ್ತಿಯವರೆಗೂ. ಜಯಶ್ಯಾಮ್ ಜಬದೊರೆ. ಅಧ್ಯಾಯ 16. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಮತ್ತಾಯ 28:20. ನಮ್ಮ ದೇವರು ಜೀವದಿಂದ ಎದ್ದವನು, ಪುನರುತ್ಥಾನ ಹೊಂದಿದವರಲ್ಲಿ ಪ್ರಥಮನು. ಜೀವದಿಂದ ಎದ್ದ ಯೇಸು ಕ್ರಿಸ್ತನು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಮತ್ತಾಯ 28:20. ಹೌದು, ಈ ವಾಗ್ದಾನವು ಎಷ್ಟು ಮಹಿಮೆಯಾದದ್ದು, ಎಷ್ಟೊಂದು ಆದರಣೆ ಕೊಡುವಂಥದ್ದು, ಎಷ್ಟು ಶಕ್ತಿಯುತವಾದದ್ದು. ಸತ್ತವರೊಳಗಿಂದ ಎದ್ದು ಬಂದ ಯೇಸು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. ಅಪೊಸ್ತಲ ಕೃತ್ಯ 1:3. ಆತನು ತನ್ನನ್ನು ಜೀವದಿಂದಿರುವವನಾಗಿ ಕಾಣಿಸಿಕೊಂಡ ಉದ್ದೇಶವೇನು? ಹೌದು, ಆದ್ದರಿಂದಲೇ ಶಿಷ್ಯರುಗಳು ನಂಬಿಕೆಯಲ್ಲಿ ಬೆಳೆದು ಬಲಗೊಳ್ಳಲು ಕಾರಣವಾಯಿತು. ಭಯದ ಆತ್ಮವು ಅವರನ್ನು ಸಂಪೂರ್ಣವಾಗಿ ಬಿಟ್ಟು ಹೋಯಿತು. ಅವರು ಇನ್ನೂ ಶಕ್ತಿಯುತವಾಗಿ ಉಪಯೋಗಿಸಲು ತನ್ನನ್ನು ಜೀವದಿಂದಿರುವಾಗ ಕಾಣಿಸಿಕೊಂಡನು. ದೇವಮಗುವೆ, ನಿನ್ನ ವಿಮೋಚಕನು ಜೀವಿಸಿದ್ದಾನೆ. ನಿನ್ನೊಂದಿಗೆ ತನ್ನ ಪುನರುತ್ಥಾನದ ಪ್ರಸನ್ನತೆಯನ್ನು ಸದಾಕಾಲವೂ ಇರಿಸಿದ್ದಾನೆ. 2000 ವರ್ಷಗಳ ಹಿಂದೆ ಭೂಮಿಯಲ್ಲಿ ಹೇಗೆ ಜೀವಿಸಿದ್ದನೋ ಹಾಗೆಯೇ ಈಗಲೂ ಆತನು ಮಾರ್ಪಡದವನಾಗಿ ನಮ್ಮೊಳಗೆ ವಾಸ ಮಾಡುತ್ತಿದ್ದಾನೆ. ಆತನು ನಿನ್ನೆ, ಇವತ್ತು, ಎಂದೆಂದಿಗೂ ಇರುವಾತನು. ಯೇಸು ಜೀವಿಸಿದ್ದಾನೆ, ಜೀವದಿಂದ ಇದ್ದಾನೆ. ಮರಣವಾಗಲಿ ಪಾತಾಳವಾಗಲಿ ಆತನನ್ನು ಅಡಗಿಸಲು ಆಗಲಿಲ್ಲ. ರೋಮ್ ಸಾಮ್ರಾಜ್ಯದ ಸೈನಿಕರಾಗಲಿ ಯೆಹೂದ್ಯ ಸೈನಿಕರಿಗಾಗಲಿ ಅವರನ್ನು ಬಂಧಿಸಲು ಆಗಲಿಲ್ಲ. ಸಿಲುಬೆಯಲ್ಲಿ ಆತನು ಸುರಿಸಿದ ರಕ್ತದಿಂದ ಸೈತಾನನ ತಲೆಯನ್ನು ಜಜ್ಜಿ ಹಾಕಿದನು. 3ನೆಯ ದಿನದಲ್ಲಿ ಜಯಶಾಲಿಯಾಗಿ ಎದ್ದು ಬಂದಿದ್ದಾನೆ. ಇಂದು ನಮ್ಮನ್ನು ನೋಡಿ ಹೆದರಬೇಡ. ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಇಗೋ, ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಪ್ರಕಟಣೆ 1:17-18 ಎಂದು ವಾಗ್ದಾನ ಮಾಡಿದನು. ಹೌದು, ಪುನರುತ್ಥಾನ ಹೊಂದಿದ ಯೇಸು ನಮ್ಮೊಂದಿಗೆ ಇದ್ದಾನೆ. ಆತನು ನಮ್ಮೊಂದಿಗಿರುವುದರಿಂದ ನಮ್ಮನ್ನು ಕೊನೆಯವರೆಗೂ ಕಾಪಾಡಲು ಶಕ್ತನಾಗಿದ್ದಾನೆ. ಸತ್ಯವೇದವು ಹೀಗೆ ಹೇಳುತ್ತದೆ, ಆತನಾದರೋ ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂಥದ್ದಲ್ಲ. ಇಬ್ರಿಯ 7:24. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತಿದ್ದಾನೆ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾದವನಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರಿಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಆತನು ನಮಗಾಗಿ ಬೇಡಿಕೊಳ್ಳುತ್ತಿರುವುದರಿಂದ ನಾವು ಕರ್ತನ ಕೃಪೆಯನ್ನು ರುಚಿಸಿದ್ದೇವೆ. ಕೃಪೆಯಲ್ಲಿಯೇ ಬೆಳೆಯುತ್ತೇವೆ, ಕೃಪೆಯಲ್ಲಿಯೇ ಮುಂದುವರಿಯುತ್ತೇವೆ. ಆತನು ಸಿಂಹಾಸನದಲ್ಲಿ ಕುಳಿತಿರುವುದರಿಂದ ಪೂರ್ಣ ಅಧಿಕಾರವು ಆತನ ಕೈಯಲ್ಲಿದೆ. ಎಲ್ಲ ಕಾರ್ಯಗಳನ್ನು ಆತನು ಕ್ರಮವಾಗಿ ನಡೆಸುತ್ತಾನೆ. ಆತನು ಜೀವದಿಂದಿರುವುದರಿಂದ ನಾವು ಆತನ ಶಕ್ತಿಯನ್ನು ಕಾಣುತ್ತೇವೆ.
ಆತನ ಅದ್ಭುತಗಳನ್ನು ನೋಡುತ್ತೇವೆ. ಅವರು ಗ್ರಹಿಸಲಾಗದ ಮಹಾಕಾರ್ಯಗಳನ್ನು, ಅತಿಶಯವಾದ ಅದ್ಭುತ ಕಾರ್ಯಗಳನ್ನು ಕಂಡು ಹೃದಯ ಆನಂದದಿಂದ ಹರ್ಷಿಸುತ್ತೇವೆ. ಅದ್ಭುತಗಳು ಈಗಲೂ ನಡೆಯುತ್ತಲೇ ಇವೆ. ಆತನು ಇನ್ನೂ ಜೀವದಿಂದ ಇರುವುದರಿಂದ ನಮಗೆ ಒಂದು ಮಹಿಮೆಯಾದ ನಿರೀಕ್ಷೆ ಉಂಟು. ಜೀವದಿಂದಿರುವ ರಕ್ಷಕನು ತಿರುಗಿ ಬರುತ್ತಾನೆ. ರಾಜಾಧಿರಾಜನಾಗಿ ಬರುತ್ತಾನೆ. ಮಹಿಮೆಯ ಅರಸನಾಗಿ ದೇವದೂತರೊಂದಿಗೆ ಬರುತ್ತಾನೆ. ಹೌದು, ನಮ್ಮ ಕಣ್ಣುಗಳು ಜೀವದಿಂದಿರುವ ರಕ್ಷಕನನ್ನು ಆನಂದದಿಂದ ಕಾಣುತ್ತೇವೆ. ಆ ದಿನವು ಬಹಳ ಸಮೀಪದಲ್ಲಿದೆ. ದೇವ ಮಗುವೆ, ನಿನ್ನ ದೇವರನ್ನು ಸಂಧಿಸಲು ಸಿದ್ಧನಾಗು. ನಾನಂತೂ ನನ್ನ ವಿಮೋಚಕನು ಜೀವಸ್ವರೂಪನೆಂದು ಬಲ್ಲೆನು. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು, ಕಣ್ಣಾರೆ ಕಾಣುವೆನು. ಯೋಬ 19:25-26. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ
ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.